ಅಂದ್ರೆ ಈ ಒಂದು ರಾಜ್ಯ ಸರ್ಕಾರದ ಕಣ್ಣು ಬರೀ ರೈತರ ಮೇಲೇನೆ ಬೀಳ್ತಾ ಇದೆ. ಯಾಕಂದ್ರೆ ರೈತರಿಗೆ ತುಂಬಾ ಅಂದ್ರೆ ತುಂಬಾ ಅನ್ಯಾಯ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ರೈತರಿಗಾಗಿ ಜೀವನ ಜೊತೆ ಆಟ ಆಡ್ತಿದ್ದಾರೆ. ಯಾಕಂದ್ರೆ ಮತ್ತೊಂದು ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಕಂದಾಯ ಇಲಾಖೆಯಿಂದ ಕೃಷ್ಣ ಬೈರೇಗೌಡ ಅವರು ಸಚಿವರಾದಂತ ಅವರೇ ಹೊಸ ರೂಲ್ಸ್ ಅನ್ನ ಜಾರಿ ಮಾಡಿದ್ದಾರೆ. ಅದೇನಂದ್ರೆ ಈಗ ಮೊದಲಿಗೆ ಒಂದು ಪಹಣಿಯಲ್ಲಿ 2 ಜನ ಇರ್ತಾ ಇದ್ದಾರೆ, 3 ಜನ ಇರ್ತಾ ಇದ್ದಾರೆ, 4 ಜನ ಇರ್ತಾ ಇದ್ದಾರೆ. ಈ ರೀತಿಯಾಗಿ ಆಗ್ತಾ ಇತ್ತು. ಈಗ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಪ್ರಕಾರ ಪುಡಿ ಯೋಜನೆ ನೇಮಕಾತಿ ಪ್ರಕಾರ ಒಬ್ಬರಿಗೆ ಮಾತ್ರ ಒಂದು ಪಹಣಿ ಸಿಗತ್ತೆ. ಮುಂದಿನವರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅಂದ್ರೆ ಆ ಒಂದು ಪಹಣಿ ಇರತ್ತಲ್ಲ, ಮತ್ತೆ ಬೇರೆದವರಿಗೆ ಒಂದು ವರ್ಗಾವಣೆ ಮಾಡೋ ಸಲುವಾಗಿ ನೀವೀಗ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಒಬ್ಬರಿಗೆ ಮಾತ್ರ ಒಂದು ಪಹಣಿ ಸಿಗತ್ತೆ. ಮೊದಲಿಗೆ ಒಬ್ಬರಿಗೆ ಇಬ್ಬೊಬ್ಬರಿಗೆ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಪಹಣಿ ಇರ್ತಾ ಇತ್ತು. ಆ ರೀತಿಯಾಗೆಲ್ಲ ಹೊಸ ರೂಲ್ಸ್ ಪ್ರಕಾರ 2025ರ ಹೊಸ ರೂಲ್ಸ್ ಪ್ರಕಾರ ಈ ರೀತಿಯ ಜಾರಿ ಮಾಡಿದ್ದಾರೆ. ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಎಲ್ಲಿ ಹೊಸ ಪಹಣಿ ಕೊಡ್ತಾರೆ, ಎಲ್ಲಿ ಅಪ್ಲೈ ಮಾಡಬೇಕು, ಯಾವಾಗ ಕೊಡ್ತಾರೆ, ಹೇಗೆ ಸೇರ್ಪಡೆ ಮಾಡಬೇಕು ಒಂದೊಂದೇ ತಿಳಿಸ್ಕೊಡ್ತಾನೆ. ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊ. ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಅವಕಾಶ ಇರತ್ತೆ. ಈ ಒಂದು ಚಾನಲ್ ರೈತರಿಗಾಗಿ ಇರತ್ತೆ, ಅನ್ಯಾಯ ಪರವಾಗಿ ಹೋರಾಟ ಮಾಡುವಂತ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಅಂದ್ರೆ ರೈತರಿಗೆ ಒಂದು ಏನಂತೆ, ನಿಮ್ಮ ಒಂದು ದರ ಯಾವಾಗ ಹೆಚ್ಚಿಗೆ ಮಾಡೋದಿಲ್ವೋ ಅಲ್ಲಿ ತನಕ ಈ ಒಂದು ಸರ್ಕಾರದವರಾಗಬಹುದು, ರಾಜ್ಯ ಸರ್ಕಾರದಾಗ ಆಗಬಹುದು, ಜನರ ಕಾಟ ಆಗ್ಬಹುದು, ನಮಗೆ ಬಿಡೋದಿಲ್ಲ. ಯಾವಾಗ ನಿಮ್ಮ ಒಂದು ಅನಿಸಿಕೆ ಪ್ರಕಾರ, ನಿಮ್ಮ ಒಂದು ಮರ್ಜಿ ಪ್ರಕಾರ ಯಾವಾಗ ನೀವು ರೇಟನ್ನು ಫಿಕ್ಸ್ ಮಾಡ್ತಿರಲ್ಲ, ಅವಾಗ ನಿಮಗೆ ಒಂದು ಬೆಲೆ ಸಿಗೋದು. ಇಲ್ಲ ಅಂದ್ರೆ ಬೆಲೆನೇ ಸಿಗೋದಿಲ್ಲ. ನಿಮಗೆ ತುಳಿಯೋ ಕೆಲಸ ಮಾಡ್ತಾ ಇರೋ ಹೊರತು ಮೇಲೆಗಡೆ ಎತ್ತುವ ಕೆಲಸ ಅಂತ ಮಾಡೋದಿಲ್ಲ. ಈಗ ಒಂದು ಕಂಪನಿ ಒಂದು ಮೊಬೈಲ್ ರಿಲೀಸ್ ಮಾಡ್ಬೇಕಂದ್ರೆ ಅದಕ್ಕೆ RPM ಅಂತ ಹಾಕಿ ರಿಲೀಸ್ ಮಾಡಿರ್ತಾರೆ. ಅದನ್ನ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಮ ಒಂದು ಬೆಳೆ ರಿಲೀಸ್ ಮಾಡ್ಬೇಕಂದ್ರೆ ಅದಕ್ಕೆ ನೀವು RPM ಕಟ್ಟಲೇಬೇಕು. ಮಾರಾಟದಲ್ಲಿ ಮಾರಾಟ ಮಾಡ್ಬೇಕಂದ್ರೆ RPM ಕಟ್ಟಲೇಬೇಕು. ಇಷ್ಟ ಆದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ ಅಂತೇಳಿ ಸುಮಾರು ರೈತರ ಒಂದು ಯೋಜನೆ ಒಂದು ಹೋರಾಟ ಕೂಡ ಮಾಡಬೇಕು. ತುಂಬಾ ಜನ ಈಗಾಗಲೇ ಹೋರಾಟ ಮಾಡಿದ್ರೆ ಅದನ್ನು ಬಿಟ್ಟು ನಿಮ್ಮ ಒಂದು ಬೆಳೆ ನಾಶ ಆದ್ರೆ ಆಗ್ಬಹುದು. ಸುಮಾರು 6 ತಿಂಗಳಗಟ್ಟಲೆ ನಿಮ್ಮ ಒಂದು ಬೆಳೆಯನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಬಾರ್ದು. ಅಂದ್ರೆ ನಮ್ಮ ಒಂದು ಜನರಿಗೆ ಸ್ವಲ್ಪ ಇದು ಆಗತ್ತೆ. ಏನಂದ್ರೆ ಸ್ವಲ್ಪ ಬುದ್ಧಿ ಬರತ್ತೆ. ಅನ್ನ ಎಲ್ಲಿಂದ ಬರತ್ತೆ, ಹೇಗೆ ಬರತ್ತೆ, ಅದಕ್ಕೆ ಯಾವ ರೀತಿ ಬೆಲೆ ಫಿಕ್ಸ್ ಮಾಡ್ಬೇಕಂತೇಳಿ ಅದು ನಿಮ್ಗೆ ಗೊತ್ತಾಗತ್ತೆ. ಆದ ಕಾರಣಕ್ಕಾಗಿ ರೈತರಿಗೆ ತುಂಬಾ ಅಂದ್ರೆ ತುಂಬಾ ತುಳಿಯುವ ಕೆಲಸ ಮಾಡ್ತಿದ್ದಾರೆ ಹೊರತು ಎತ್ತುವಂತ ಕೆಲಸ ಯಾರು ಮಾಡ್ತಾ ಇಲ್ಲ. ಈ ಒಂದು ಪೀಠಿಗೆ ಯಾಕೆ ಹಾಕ್ತಾ ಇದ್ದೇನೆ ಅಂದ್ರೆ ಸರ್ಕಾರದವ್ರು ಕೂಡ ತುಳಿತಾ ಇದ್ದಾರೆ, ಜನರು ಕೂಡ ತುಳಿತಾ ಇದ್ದಾರೆ, ಎಲ್ಲರೂ ತುಳಿಯುವಂತ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ರೈತರು ಎಚ್ಚೆತ್ಕೊಳ್ಬೇಕು. ಇದೊಂದು ಏನಂತೆ ಈ ಒಂದು ಮಾಹಿತಿ ಹೇಳೋದಕ್ಕೆ ಈಗ ತಿಳಿಸ್ಕೊಡ್ತೀನಿ ನೋಡಿ ಒಂದೊಂದಾಗಿ. ಈಗ ಪಹಣಿ ಇದೆಯಲ್ಲ, ಅದು ಮೊದಲಿಗೆ ಒಬ್ರು 4 ಮಂದಿ ಸೇರ್ಪಡೆ ಆಗ್ತಾ ಇದ್ರು. ಈಗ ಆ ರೀತಿಯಾಗಿ ಮಾಡಿಲ್ಲ. ಕೃಷ್ಣ ಬೈರೇಗೌಡ ಅವರು ಸಚಿವರಾದಂಥ ಕಂದಾಯ ಇಲಾಖೆ ಕೃಷ್ಣ ಬೈರೇಗೌಡ ಅವರು ಈಗ ಮತ್ತೊಂದು ಹೊಸ ರೂಲ್ಸ್ ಪ್ರಕಾರ ಸುಮಾರು 3 ವರ್ಷದ ಹಿಂದ್ಗಡೆ ನೀವು ಅಪ್ಲೈ ಮಾಡಿದ್ದೀರಾ. ಇದು ನಮ್ಮ ಒಂದು ಕರ್ನಾಟಕದಲ್ಲಿ ಸುಮಾರು ಪುಡಿ ಯೋಜನೆ ಇದೆಯಲ್ಲ, ಸುಮಾರು 16,000 ಹಳ್ಳಿಗಳಲ್ಲಿ ಯೋಜನೆ ಅಪ್ಲೈ ಆಗಿದೆ ಅಂತೆ. ಈಗಾಗಲೇ ಪುಡಿ ಯೋಜನೆ ಅಂದ್ರೆ ಒಬ್ಬೊಬ್ಬರಿಗೆ ಒಂದು ಮಾತ್ರ ಪಹಣಿ ಅನ್ವಯ ಆಗತ್ತೆ, ಉಳಿದವರಿಗೆ ಪಹಣಿ ಅನ್ವಯವಾಗೋದಿಲ್ಲ. ಅವ್ರೇನಾದ್ರೂ ಇತ್ತಂದ್ರೆ ಮತ್ತೊಂದು ಪಹಣಿಯನ್ನ ತಯಾರು ಮಾಡ್ಕೊಂಡು ಆಧಾರ್ ಕಾರ್ಡ್ಗೆ ಆ ರೀತಿಯಾಗಿ ಸೇರ್ಪಡೆ ಮಾಡ್ಕೋಬಹುದು. ಒಂದು ಆಧಾರ್ ಕಾರ್ಡ್ ಇತ್ತಂದ್ರೆ ಒಂದು ಪಹಣಿ ಮಾತ್ರ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಈಗ ಒಬ್ಬರಿಗೆ ಯಾವ ರೀತಿಯಾಗಿ ಆಧಾರ್ ಕಾರ್ಡ್ ಇದೆಯಲ್ಲ ಅದೇ ರೀತಿಯಾಗಿ ಒಬ್ಬರಿಗೆ ಮಾತ್ರ ಪಹಣಿ ಅಂತ ನೇಮಕಾತಿ ಮಾಡ್ಕೊತಿದ್ದಾರೆ. ಈ ರೀತಿಯಾಗಿ ಈ ಒಂದು ಪುಡಿ ಯೋಜನೆ ಮುಖಾಂತರಾಗಿ ಒಂದು ಪಹಣಿ, ಒಂದು ಆಧಾರ್ ಕಾರ್ಡು, 1 ಎಕರೆ 2 ಎಕರೆ ಈ ರೀತಿ ಒಬ್ಬರ ಹೆಸರ ಮೇಲೆ ಒಬ್ಬರು ಇರಬೇಕು. ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿಯಾಗಿ ಅಂದ್ರೆ ಈಗಾಗಲೇ 3 ವರ್ಷದ ಹಿಂದ್ಗಡೆ ಸುಮಾರು 6 ಲಕ್ಷ ರೈತರು ಈಗಾಗಲೇ ಅಪ್ಲೈ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 5 ಲಕ್ಷ ಅರ್ಜಿ ಕೂಡ ಅಲಾವ್ ಕೊಟ್ಟಿದ್ದಾರೆ. ಇನ್ನು ಉಳಿದಂತ 1 ಲಕ್ಷ ಮಾತ್ರ ಬಾಕಿ ಉಳಿದಿದ್ದಾವೆ. ಇದು ಯಾವಾಗಿನಿಂದ ಅನುವಾಗುತ್ತೆ ಅಂದ್ರೆ 2025ರ ಜನವರಿದಿಂದ ಅನುವಾಗಲು ಸ್ಟಾರ್ಟ್ ಆಗತ್ತೆ. ಆಗ ನೀವು ಮತ್ತೆ ಓಡಾಡೋದಕ್ಕೆ ಆಗೋಬಹುದು. ಆಗ ಮತ್ತೆ ಹೊಸ ಅಪ್ಡೇಟ್ ಬಂದೇ ಬರತ್ತೆ. ಆಗ ನಿಮಗೆ ನೆಕ್ಸ್ಟ್ ವಿಡಿಯೋ ಸಂಪೂರ್ಣ ತಿಳಿಸ್ಕೊಡ್ತಾನೆ. ಈಗ ರೈತರಿಗೆ ಮಾಡುವಂತ ವಿಡಿಯೋ ಏನಂದ್ರೆ, ನಿಮ್ಮ ಒಂದು ಪಹಣಿ ಏನಾದರೂ ಇನ್ನು ಬೇರೆ ಬೇರೆ ಹೆಸರ ಮೇಲೆ ಇತ್ತಂದ್ರೆ ಒಬ್ಬರಿಗೆ ಮಾತ್ರ ಮಾಡ್ಕೊಳ್ಳಿ. 10-20 ಜನ ಆದ್ರೆ ಸೇರ್ಪಡೆ ಆಗ್ಬಾರ್ದು. ಇದು ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ. ಇನ್ನೊಂದು, ಒಬ್ಬರಿಗೆ ಒಂದು ಆಧಾರ್ ಕಾರ್ಡ್ ಯಾವ ರೀತಿ ಆಗಿದೆಯಲ್ಲ ಅದೇ ರೀತಿ ನಿಮಗೂ ಕೂಡ ಒಂದು ಪಹಣಿ ಆಗಿರಬೇಕು. ಈ ರೀತಿಯಾಗಿ ಕೊಟ್ಟಿರುವಂತದ್ದು ಇದು ಹೊಸ ರೂಲ್ಸ್ ಮುಖಾಂತರಾಗಿ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಹೇಳ್ಬೇಕಂದ್ರೆ ಈ ಒಂದು ಪುಡಿ ಯೋಜನೆ ಮುಖಾಂತರಾಗಿ ಪಹಣಿಯನ್ನ ಒಂದಾಗಿ ಮಾಡ್ಕೋಬಹುದು. ಇಷ್ಟು ಸ್ನೇಹಿತರೆ. ಇನ್ನೊಂದು ಸ್ನೇಹಿತರೆ, ಪಹಣಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು ಕಡ್ಡಾಯವಾಗಿ. ಇನ್ನು ಹೊಸದಾಗಿ ಮಾಡಿಸ್ತಾರಲ್ಲ ಅದೇ ರೀತಿಯಾಗಿ ಪಹಣಿಗೆ ಒಂದು ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಈ ಹೊಸ ರೂಲ್ಸ್ ಅನ್ನು ತಂದಿದ್ದಾರೆ. ಆಗಲೇ ಮೊದಲಿಗೆ ತಿಳಿಸ್ಕೊಟ್ಟಂತೆ ಎಲ್ಲ ರೈತರು ಕಡ್ಡಾಯವಾಗಿ ಕೆಲಸ ಮಾಡಿ, ಅಂದ್ರೆ ನಿಮಗೆ ಒಂದು ಬೆಲೆ ಸಿಗತ್ತೆ. ಇಲ್ಲ ಅಂದ್ರೆ ನೀವು ಎಷ್ಟು ಬೆಳೀರಿ, ಎಷ್ಟು ಇದು ಮಾಡ್ರಿ, ನಿಮ್ಮ ಹೋರಾಟ ಕೇಳೋದಿಲ್ಲ, ಯಾರು ಕೂಡ ಕೇಳೋದಿಲ್ಲ. ನೀವು ಇಷ್ಟೆಷ್ಟು ನರಳಾಡಬೇಕಾಗತ್ತೆ. ಆ ಒಂದು ರಾಜಕೀಯದವರು ಮೇಲೆ ಹೋಗ್ತಾನೆ ಇರತ್ತೆ. ಅದೇ ಕಾರಣಕ್ಕಾಗಿ ನಿಮ್ಮೊಂದು ಯಾವತ್ತು ಹೋರಾಟ 6 ತಿಂಗಳು 1 ವರ್ಷಗಟ್ಟಲೆ ಅನ್ನ ಕೊಡಲ್ಲದೆ ಬಿಡ್ತಿರಲ್ಲ, ಅಲ್ಲಿ ತನಕ ಅವರಿಗೆ ಬುದ್ಧಿ ಬರಲ್ಲ. ದಯವಿಟ್ಟು ನಿಮ್ಮ ಮನಸ್ಸಿಗೆ ಏನು ಬರುತ್ತಲ್ಲ ಅದನ್ನ ಮಾಡಿ. ದಯವಿಟ್ಟು ಈ ರೀತಿ ಹೊಸ ರೂಲ್ಸ್ ಅನ್ನ ತಂದಿದ್ದಾರೆ. ಏನೇ ಡೌಟ್ ಇದ್ದು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ. ಮತ್ತು ನಾನು ಏನಾದರೂ ತಪ್ಪಾಗಿ ಹೇಳಿದ್ರೆ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ.